ಹೋಗೋರೆಲ್ಲ ಕಂಗ್ರಾಚುಲೇಷನ್ ಹೋಗ್ತಾ ಇದೀವಿ. ಧರ್ಮೇಂದ್ರ ಫುಲ್ ಕ್ವಾಟ್ಲೆ ಮಾಡ್ತಾವನೆ. ಫ್ರೆಂಡ್ಸ್ ಜೊತೆ ಇದ್ರೆ ಫುಲ್ ಕ್ವಾಟ್ಲೆ ಅನ್ಕೊಂಬಿಡಿ, ರೋಡಲ್ಲಿ ಕೂತ್ಕೊಬಿಟ್ಟು ಫುಲ್ ಕ್ವಾಟ್ಲೆ ಮಾಡಿದ್ದೆ ಆಯ್ತು ಇವತ್ತೆಲ್ಲ. ಆರಾಮ ಬಂದ್ಬಿಟ್ಟು ಅಡ್ರೆಸ್ ಹೇಳ್ಕೊಂಡು ನಿಂತಿದ್ದೀವಿ. ಹೋಗ ಬರೋರ್ಗೆ ಅಷ್ಟೇ ಮಾಡ್ತಾ ಇರೋದು. ಒಂದೇ ರೋಡಲ್ಲಿ 6ರಿಂದ 7 ಜನದ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಒಂದೇ ರೋಡಲ್ಲಿ, ಅದು ಒಂದೇ ಜಾಗದಲ್ಲಿ. ಅಯ್ಯಪ್ಪ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಗಾಯ್ಸ್. ಇವತ್ತು ಹಾರ ಮೇಳಕ್ಕೆ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡಿದ್ರೆ ಹಾರ ಮೇಳ ನೆನ್ನೆಗೆ ಲಾಸ್ಟ್ ಆಗೋಗೈತೆ ಗುರು. ನೋಡಿ ಇಲ್ಲಿ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಬ್ಯಾನರಲ್ಲಿ ಹಾಕಿದ್ದು 6ನೇ ತಾರೀಕು ಲಾಸ್ಟ್ ಡೇಟು ಅಂತ. ಇಲ್ಲಿ ಬಂದು ನೋಡಿದ್ರೆ 5ನೇ ತಾರೀಕಿಗೆ ಕ್ಲೋಸ್ ಆಗ್ಬಿಟ್ಟೈತೆ. ಜೋಶಲ್ಲಿ ಬಂದು ಎಲ್ರಿಗೂ ಇವತ್ತು ಲಾಸ್ಟು ಹೋಗುವ ಒಳಗೆ ಅಂತ. ಇಲ್ಲಿ ನೋಡಿದ್ರೆ ಕ್ಲೋಸೇ ಆಗ್ಬಿಟ್ಟೈತೆ. ಕಿರಣ ಯಾಕೆ ಕಿರಣ ಎದುರ್ಕತ್ತವನೇ ಗಾಯ್ಸ್. ಅದೇ ವಿಡಿಯೋದಲ್ಲಿ ಬಂದ್ಬಿಡ್ತೀನಿ ನಾನು ಬಂದಿದ್ದೀನಲ್ಲ ಅಂತ. ಹಂಗ ಕ್ಲೋಸ್ ಆಗಿದ್ರು ಬಂದಿದ್ದೀನಿ, ಅದೇ ಒಂದು ವಿಡಿಯೋ. ಅಣ್ಣ ಹಾಯ್. ಧರ್ಮೇಂದ್ರ ಸೇ ಹಾಯ್. ಕಿರಣ ಹಾಯ್. ಬೋಲ್ಟ್ ಸೇ ಹಾಯ್. ಹಾಯ್ ಅನ್ನಕ್ಕೆ ಅಂತ ಸಂಕಟ ಬಂದವನಾಗ ಆಡ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಅಲ್ಲಿ ಇವಾಗ ಬಂದು ನಿಂತಿದ್ದೀವಿ. ಇವಾಗ ಎಲ್ಲಿಗೆ ಹೋಗೋದು ಏನು ಮಾಡೋದು ಗೊತ್ತಿಲ್ಲ. ನಾವು ಬಂದಿದ್ದು ಹಾರ ಮೇಳಕ್ಕೆ ಹೋಗೋದ ಅಂತ. ನೋಡಿದ್ರೆ ನೆನ್ನೆಗೆ ಲಾಸ್ಟ್ ಆಗೋಗಿದೆ 5ನೇ ತಾರೀಕಿಗೆ. ಇನ್ನು ಕಾಂತಾರ ಫಿಲಮ್ಗೆ ಹೋಗೋದ ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನೋಡುವ. ನೆಕ್ಸ್ಟು ಇಲ್ಲೇ ಎಲ್ಲಾದರೂ ಒಂದು ರೌಂಡು ಸುತ್ತಾಡ್ಕೊಂಡು ಮನೆಗೆ ಹೋಗೋದೆ ಅಷ್ಟೇ. ಹಾರ ಮೇಳಕ್ಕೆ ಹೋಗವ ಇವತ್ತು ಲಾಸ್ಟು. ಚೆನ್ನಾಗಿ ತಿನ್ಕ ಬರವ ಅನ್ಕೊಂಡು ನಾವು ಬಂದ ಖುಷಿಯಾಗಿ ಎಲ್ಲರೂ. ನೋಡಿದ್ರೆ ಕ್ಲೋಸೇ ಆಗ್ಬಿಟ್ಟೈತೆ ನೆನ್ನೆಗೇನೆ. ಏನು ಮಾಡೋಕ್ಕಾಗಲ್ಲ. ಇನ್ನೇನೇ ಇದ್ರೂ ಇನ್ನು ಸಿಟಿ ಸುತ್ತಾಡೋಕೆ ಹೋಗ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಲೈಟಿಂಗ್ಸ್ ಇದೆ ಗಾಯ್ಸ್. ಲೈಟಿಂಗ್ಸ್ ನೋಡೋಕ್ಕೆ ತಕ್ಕ ಮಟ್ಟಕ್ಕೆ ಜನ ಬರ್ತಿದ್ದಾರೆ ನೋಡಿ. ಕೇಕ್ ಶೋನು ಕ್ಲೋಸ್ ಆಗಿಲ್ಲ. ಕೇಕ್ ಶೋ ಒಂದು ಐತೆ. ಕೇಕ್ ಶೋಗೆ ಆಲ್ರೆಡಿ ನಾನು ಹೋಗಿದ್ದೀನಿ. ಅಲ್ಲೂ ಒಂದಿಬ್ಬರು ಹೋಗ್ಬಿಟ್ಟವ್ರೆ. ಲೈಟಿಂಗ್ಸ್ ಇನ್ನೂ 12ನೇ ತಾರೀಕುವರೆಗೂ ಇರುತ್ತೆ ಗಾಯ್ಸ್. ಟ್ರಾಫಿಕ್ ಎಲ್ಲ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ನೋಡಿ. ಇಲ್ಲಿ ಲಾಸ್ಟ್ ವೀಕು ಅದೇ ದಸರಾ ಟೈಮಲ್ಲಿ ಇತ್ತಲ್ಲ, ಆ ಥರ ಟ್ರಾಫಿಕ್ ಏನಿಲ್ಲ, ಕಮ್ಮಿ ಆಗಿದೆ ತಕ್ಕ ಮಟ್ಟಿಗೆ ಇವಾಗ. ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದ್ಯಾಕೆ ಕಟ್ಕೊಂಡ್ಬಂದ್ಬಿಟ್ಟು ಒಂದು ಪ್ಯಾಂಟ್ನ ಏನೇನೋ ಮಾತಾಡ್ತವ್ರೆ ಗಾಯ್ಸ್ ನನ್ನ ಮಕ್ಕಳು ನೋಡಿ. ಅವನು ಇವ್ನು ಪ್ಯಾಂಟ್ ಇಳಿಯಕ್ಕೆ ಹೋದ, ಮಗ ಬಿಗಿಯಾಗಿ ಹಾಕೊಂಬಂದ್ಬಿಟ್ಟವನೆ ಬೆಲ್ಟ್. ಪ್ಯಾಂಟ್ ಇಳಿಯಕ್ಕೆ ಇವನು ವೀಡಿಯೋ ಮಾಡ್ಕೊಂಡು ನಿಂತವನೆ. ಇಲ್ಲಿಲೇ ಪ್ಲ್ಯಾನ್ ಮಾಡ್ಕೊಂಡು ನಿಂತವ್ರೆ. ಆಯ್ತು ಗಾಯ್ಸ್. ಯಾರೋ ಅಡ್ರೆಸ್ ಕೇಳ್ಕೊಂಡ್ಬಂದ್ರು. ಇವನು ನೋಡಿ ಇಲ್ಲಿ ಹೆಂಗೆ ಅವ್ನಿಗೆ ಅಡ್ರೆಸ್ ಹೇಳ್ತಾ ಇರೋದು. ಯಾರೋ ಅವನಿಗೆ ಮಲಯಾಳಿ ಸ್ಟೈಲಲ್ಲಿ ಹೋಟ್ಲು ಬೇಕಂತೆ, ಮಲಯಾಳಿ ಸ್ಟೈಲಲ್ಲಿ ಸಿಗೋ ಫುಡ್ಡು. ಅದಕ್ಕೆ ನಮ್ಮ ಕಿರಣ ಈ ಥರ ಡೀಟೇಲಾಗಿ ಹೇಳ್ತಾವನೆ ನೋಡಿ. ನಮ್ಮ ಕನ್ನಡದವ್ರು ಅಂದರೆ ಹಿಂಗೆ ಯಾವುದು ನೋಡಿ. ಇಲ್ಲಿ ನಿಂತ್ಕೊಬಿಟ್ಟು ನಾವು ಹಾರ ಮೇಳಕ್ಕೆ ಹೋಗೋದ ಅಂತ ಬಂದ್ಬಿಟ್ಟು ಬಂದವ್ರಿಗೆಲ್ಲ ಅಡ್ರೆಸ್ ಹೇಳ್ತಾ ಇದೀವಿ ಅಷ್ಟೇ. ಯಾವುದಕ್ಕೆ ಅದೆಲ್ಲ ಅರ್ಥ ಆಗಲ್ಲ ಕಳ ಅವ್ರಿಗೆಲ್ಲ. ಯಾವುದಕ್ಕೆ ಎಲ್ಲಿಗೆ ಹೋಗಕ್ಕೆ ಆರಾಮ ಬಂದ್ಬಿಟ್ಟು ಅಡ್ರೆಸ್ ಹೇಳ್ಕೊಂಡು ನಿಂತಿದ್ದೀವಿ. ಹೋಗ ಬರೋರ್ಗೆ ಅಷ್ಟೇ ಮಾಡ್ತಾ ಇರೋದು. ಒಳ್ಳೆ ಕ್ವಾಲಿಟಿ ಆಯ್ತು. ಪ್ಲ್ಯಾನ್ ನಡೀತಾ ಇದೆ ಒಂದು ಆಪರೇಷನ್ ಮಾಡೋಕ್ಕೀಗ. ಆಪರೇಷನ್ ಧರ್ಮೇಂದ್ರ ನಡೀತೆ ಈಗ. ಸತ್ತೀನಿ ನೋಡುವ, ಅದು ಸಕ್ಸಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಆಪರೇಷನ್ ಧರ್ಮೇಂದ್ರ ಒಂದು ಆಪರೇಷನ್ ನಡೀತಾ ಇದೆ ಈಗ. ಕಿರಣ ಸ್ಟಡಿಯಾಗಿ ಒಂದು ಪರವಾಗಿಲ್ಲ. ಆಮೇಲೆ ಪ್ಯಾಂಟ್ ಹಿಡಿಯಕ್ಕೆ ಹೋದ, ಜಾಗಲಿಲ್ಲ. ಇವಾಗ ಕಾಲು ಬೆಂಡ್ ಮಾಡಕ್ಕೆ ಹೋದ, ಅದು ಆಗಲಿಲ್ಲ. ಇವ್ರಿಬ್ರದೇ ಕ್ವಾಟ್ಲೆ ಆಗೋಯ್ತು ಇವತ್ತಿಲ್ಲಿ. ಕ್ವಾಟ್ಲೆ ಮಾಡ್ತಾವೆ. ಆ ಮಗ ಡಿಗ್ರಿಲಿ ಹೆಂಗೆಗೋ ಇದ್ದ, ಇವಾಗ ನೋಡ್ರಿ ಹೆಂಗೆಂಗೋ ಆಗ್ಬಿಟ್ಟವನೆ.
ಆಗ್ಬಿಟ್ಟವನೆ ಧರ್ಮೇಂದ್ರ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವನೆ. ಮನೇಲಿ ಇದ್ದು ಸೈಕ್ ಆಗ್ಬಿಟ್ಟವನ ಈಗ. ನೋಡಿ ಇಲ್ಲಿ ಇವಾಗ ಮಾತಾಡ್ಲಾದ್ರೆ ಮಾತಾಡಲ್ಲ, ಕ್ಯಾಮ್ರಾ ಆಫ್ ಮಾಡಿದ್ರೆ ಸಾಕು ಏನೇನೋ ಪೇಸ್ತಾವನೆ. ನಾವು ಫ್ಲ್ಯಾಶ್ ಹಾಕ್ರೆ ಧರ್ಮ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾನೆ ಅಂದ್ಬಿಟ್ಟು ಈಗ ಫ್ಲ್ಯಾಶ್ ಆನ್ ಮಾಡಿದ್ದು. ಗೈಸ್ ಮನೇಲಿ ಮನ್ಗಿಂದಂತೆ ಇವಾಗ ಕರ್ಕೊಬಂದು ರೋಡಲ್ಲಿ ಕೂರಿಸಿದ್ದೀವಿ ಅಂತ, ಬಂದವ್ರಿಗೆಲ್ಲ ಅಡ್ರೆಸ್ ಹೇಳು ಅಂತ. ಅಯ್ಯೋ ಎಕ್ಸಿಬಿಷನ್ ಸ್ಟಾರ್ ಇಟ್ಕೊಂಡಿರ್ತಾರಲ್ಲ ಅವರು. ಅಯ್ಯೋ ಅಯ್ಯೋ ರೋಡಲ್ಲಿ ನಿಂತ್ಕೊಬಿಟ್ಟು ಏನೋ ಕ್ವಾಟೆ ಮಾಡ್ಕೊಂಡು ನಿಂತಿದ್ದೀವಿ ರೋಡಲ್ಲಿ. ಅಪ್ಪ ಧರ್ಮ ಒನ್ ಮೋರ್ ಧರ್ಮ ಒನ್ ಮೋರ್ ಧರ್ಮ ಒನ್ಸ್ ಮೋರ್ ಏಯ್ ಮಾಡಲ್ಲ ಏಯ್ ಮಾಡ. ಗಾಯ್ಸ್ ನೋಡಿ ತಾತ ಫೋಟೋ ಶೂಟ್ ಮಾಡ್ತಾವ್ರೆ. ನಾವೀ ದೊಡ್ಡ ನಿಂತ್ಕೊಂಡು ಮುಂದೆ ಬಾಟ್ಲೆ ಮಾಡ್ಕೊಂಡು ನಿಂತಿದ್ದೀವಿ. ಇಬ್ರು ರೋಡಲ್ಲಿ ಕೂತ್ಕೊಂಡು ಕೋಲಾಟ ಆಡ್ತಾರಂತೆ. ಮನೆ ಬಿಟ್ಟು ಬೀದಿ ಕರ್ಕೊಂಬಂದವನೀಗ ಕೋಲಾಟ ಆಡ್ಸಕ್ಕೆ ಅವನ್ನ. ಇವನ ಬಾಲ ಅವನ ಕೋಲಣ್ಣ ಕೋಲೆ ಅಂತ ಕೋಲಾಟ ಆಡೋದು ಈಗ ಇಬ್ರು ಕೂತ್ಕೊಂಡು. ಅಯ್ಯೋ ಹೊಡ್ಕೊಂಡು ಬೇಡ ಅದೆಲ್ಲ ಹೇಳಕ್ಕಾಗಲ್ಲ. ಇಲ್ಲ ಕಳ ಗಾಡಿ ಅವ್ನು ನೋಡ್ಸೋಂತ ಇವ್ ನೋಡ್ಸೋಂತ ಅವನೀಗ ಕುವೆಂಪು ನಗರ ಕಡೆ ಹೊರಡ್ತಾ ಇದೀವಿ ಗಾಯ್ಸ್. ಗಾಡಿ ಎತ್ಕೊಂಡು ಬಂದು ಯೂಸೇ ಆಗಲಿಲ್ಲ ಇವತ್ತು. ಶಟ್ ನೆನೆನೇ ಬರಬೇಕಾಗಿತ್ತು. ನಾನು ಆಲ್ರೆಡಿ ಬಂದಿದ್ದೆ ಬಿಡಿ, ಮನೆಯವ್ರ ಜೊತೆ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಇವತ್ತು ಲಾಸ್ಟ್ ಅಲ್ವಾ ಅಂತ ಬಂದು ಇಲ್ಲಿ ನೋಡ್ರೆ ಕ್ಲೋಸೇ ಆಗ್ಬಿಟ್ಟೈತೆ. ಇಲ್ಲ ಧರ್ಮ ಓಡಿಸ್ತಿಲ್ಲ, ನಿಧಾನ ಕೊಡ್ಸಪ್ಪ, ಬುರ್ಬುರ್ ಅನ್ಸ್ಕೊಡ ನೀನು. ಇಲ್ಲಿಂದ ಹೋಯ್ತಾ ಇರೋದೆ ಗಾಯ್ಸ್ ಕುವೆಂಪು ನಗರ. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ ಗಾಯ್ಸ್. ಮತ್ತೆ ಸಿಗ್ತಾನೆ ಫ್ರೆಂಡ್ಸ್ ಜೊತೆ ಇದ್ರೆ ಫುಲ್ ಕ್ವಾಡ್ಲೆ ಅನ್ಕೊಂಬಿಡಿ, ರೋಡಲ್ಲಿ ಕೂತ್ಕೊಬಿಟ್ಟು ಫುಲ್ ಕ್ವಾಡ್ಲೆ ಮಾಡಿದ್ದೆ ಆಯ್ತು ಇವತ್ತೆಲ್ಲ ಗಾಯ್ಸ್. ದಸರಾ ಲೈಟಿಂಗ್ಸು 12ನೇ ತಾರೀಕುವರೆಗೂ ಇರುತ್ತೆ ಇನ್ನೂ ಇರುತ್ತೆ. ಇಲ್ಲಿ ನೋಡಿ ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ದಸರಾ ಲೈಟಿಂಗ್ ಸಾಕ್ಬಿಟ್ರೆ ಈ ಪ್ರೀ ವೆಡ್ಡಿಂಗ್ ಅವರು ಎಲ್ಲೆಲ್ಲೂ ಇರ್ತಾರೆ ಅವರೇನೆ. ಎಲ್ಲೋ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಏನು ಗುರು ಸಿಕ್ಕಿತ್ತವೆಲ್ಲ ಪ್ರೀ ವೆಡ್ಡಿಂಗ್. ಅಯ್ಯಪ್ಪ ಒಂದು ರೋಡಲ್ಲೇ 4 ಹೋಗೋರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅನ್ಸ್ಕೊಂಡು ಹೋಗ್ತಾ ಇದೀವಿ. ಧರ್ಮೇಂದ್ರ ಫುಲ್ ಕ್ವಾಟ್ಲೆ ಮಾಡ್ತಾವನೆ. ಏನು ಒಂದು ರೋಡಲ್ಲೇ 4 ಜನ ನಿಂತವ್ರಲ್ಲಪ್ಪ ಪ್ರೀ ವೆಡ್ಡಿಂಗ್ ಅವರು. ಅಯ್ಯಯ್ಯಪ್ಪ ಇಲ್ಲೂ ಒಂದು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಇಲ್ಲೂ ಒಂದು ಬ್ಯಾಚ್ ಗುರು, ಒಂದೇ ರೋಡಲ್ಲಿ 6 ಜನ, 6 ಒಂದೇ ರೋಡಲ್ಲಿ ಒಂದು 6ರಿಂದ 7 ಜನ ಪ್ರೀ ವೆಡ್ಡಿಂಗ್ ನಡೀತೈತೆ. ಅವರೆಲ್ಲ ಒಂದೇ ರೋಡಲ್ಲಿ 6ರಿಂದ 7 ಜನದ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಒಂದೇ ರೋಡಲ್ಲಿ, ಅದು ಒಂದೇ ಜಾಗದಲ್ಲಿ. ಅಯ್ಯಪ್ಪ ನಾವು ನೋಡಿದ್ರೆ ಇನ್ನೂ ಒಳ್ಳೆ ಹಿಂಗೆ ಕ್ವಾಟ್ಲೆ ಮಾಡ್ಕೊಂಡು ಜೊತೆ ಓಡಾಡ್ಕೊಂಡು ನಿಂತಿದ್ದೀವಿ ಗಾಯ್ಸ್. ಕುವೆಂಪು ನಗರಕ್ಕೆ ಬಂದಿದ್ದೀವಿ. ಕ್ರೋಮಾ ಶೋರೂಮ್ ಹತ್ರ ಬನ್ನಿ ಅಂದ್ಬಿಟ್ಟು ಈ ನನ್ನ ಮಕ್ಕಳು ಸಂಗೀತ ಮೊಬೈಲ್ಸ್ ಹತ್ರ ನಿಂತ್ಕೊಬಿಟ್ಟು ಅಯ್ಯೋ ಇಷ್ಟೊತ್ತು ಗಂಟೆ ಅಲ್ಲಿ ಕಾಯ್ಕೊಂಡು ನಿಂತಿದ್ದೋ ಕ್ರೋಮಾ ಶೋರೂಮ್ ಹತ್ರ. ಇವ್ರು ಕೇಳಿದ್ರೆ ನಾನು ಸಂಗೀತ ಮೊಬೈಲ್ ಹತ್ರ ಇದ್ದೆ ಅಂತಾರೆ. ಅಯ್ಯೋ ಈ ಫ್ರೆಂಡ್ಸ್ಗಳ ಜೊತೆ ಬಂದರೆ ಇದೇ ಇರೋದನ್ನೇ ಅನ್ಕೊಂಬಿಡಿ. ಅಲ್ಲಿದ್ದರೆ ಇಲ್ಲಂತಾರೆ, ಇಲ್ಲಿದ್ದರೆ ಅಲ್ಲಂತಾರೆ. ಕ್ರೋಮಾದ ಹತ್ರ ಒಂದು 1/4 ಗಂಟೆ 20 ನಿಮಿಷ ಅಲ್ಲೊಂದು ಟೈಮ್ ಎಷ್ಟಾಯಿತು. ಈಗ ಎಲ್ಲರೂ ಬಂದು ಮುಚ್ಚಿಗೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ವಾಟರ್ ಟ್ಯಾಂಕ್ ಹೋಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು. ಯಾಕಂದರೆ ಮನೇಲೆಲ್ಲ ನಾವು ಅಲ್ಲೇ ತಿನ್ಕೊಬರ್ತೀವಿ ಅಂತ ಜೋಸಲ್ಲಿ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಎಲ್ಲರೂ ಹಂಗೆ ಹೇಳಿದ್ದು. ಇಲ್ಲಿ ನೋಡ್ರೆ ಆರಾಮೇಳ ತೆಗ್ದೇ ಇಲ್ಲ. ಇನ್ನೇನು ಮಾಡೋದು, ಇವತ್ತು ಬೇರೆ ಸೋಮವಾರ, ನಾನ್ ವೆಜ್ ನಾವು ತಿನ್ನಲ್ಲ. ಅದಕ್ಕೆ ಸೀದಾ ವಾಟರ್ ಟ್ಯಾಂಕ್ ಹೋಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮಕ್ಕಳು ಬರ್ತಾನೇ ಇಲ್ಲ, ಇನ್ನೂ ನಿಧಾನಕ್ಕೆ ಬರ್ತಾವ್ರೆ. ಫ್ರೆಂಡ್ಸ್ಗಳ ಜೊತೆ ಬಂದರೆ ಇದೇ ಕ್ವಾಟ್ಲೆ ಅನ್ಕೊಂಬಿಡಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಎಲ್ಲ ಕೇಳ್ಕೊಂಡು ಸರಿ ಅಂದ್ಕೊಂಡು ಹೋಯ್ತಾ ಇದ್ದೀನಿ ನಾನು ಈಗ ಗಾಯ್ಸ್. ಇವಾಗ ವಾಟರ್ ಟ್ಯಾಂಕ್ ಬಂದಿದ್ದೀವಿ.
ಇನ್ನೊಂದು ಏನಾರು ತೋರಿಸೋದು ಗಾಯ್ಸ್ ಇವಾಗ ಹೊರಟ ಟೈಮ್ ಬಂದಿದ್ದೀವಿ ಇಲ್ಲಿಗೆ ಬಂದ್ಬಿಟ್ಟು ಈಗ ಯಾವ ಅಂಗಡಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆರಾಮೇಳಗೆ ಹೋಗಿದ್ರು ಇದೇ ಮಾಡ್ತಿದ್ದು, ಎಲ್ಲೋಗಿ ತಿನ್ನೋದು ಅಂತ. ಈಗ ಮೇಲಿಂದ ಕೆಳಗೆ ಹೋಗೋದು ಈಗ ನನ್ನ ಮಗ ಫುಲ್ಲು ಕ್ವಾಟ್ಲೆ ಮಾಡ್ತಾವೆ. ಇವಾಗ ಮೇಲಿಂದ ಕೆಳಗೆ ಹೋಗೋದು, ಕೆಳಗಿಂದ ಮೇಲೆಗೆ ಬರೋದು, ಏನು ತಿನ್ನೋದು ಅಂತ ಯೋಚನೆ ಮಾಡೋದೇ ಆಯ್ತದೆ. ಈಗ ಒಬ್ಬೊಬ್ಬ ಒಂದೊಂದು ಹೇಳ್ತಾನೆ, ಹಂಗೆ ಟೈಮ್ ಆಗೋಗುತ್ತೆ. ಲಾಸ್ಟ್ಗೆ ತಿನ್ಕೊಂಡು ಮನೆಗೆ ಹೋಯ್ತಾರದೆ ಅಷ್ಟೇ. ಈಗ ಇನ್ನು ಮಕ್ಕಳು ಬರೋದು ಬಂದ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಮಾಡ್ಕೊಂಡು ನಿಂತವ್ರೆ. ಯಾವ ಹೋಟ್ಲಿಗೆ ಹೋಗೋದು ಬಂದ್ರು ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಬಂದ್ರು. ಇವರಿಬ್ರದೇ ಕ್ವಾಟ್ಲೆ ಆಗೈತೆ ವಿಡಿಯೋ ಫುಲ್ ಇವತ್ತು. ಇಲ್ಲಿ ನೋಡಿ, ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಕ್ವಾಟ್ಲೆ ಮಾಡ್ತಾವ್ರೆ ಇಬ್ರು. ಎಲ್ಲಿಗೆ ಹೋಗೋದು ಅಂತ. ಇವತ್ತು ನಾವು ನಾನ್ ವೆಜ್ ತಿನ್ನಲ್ಲ, 3 ಜನ ನಾನ್ ವೆಜ್ ತಿನ್ನಲ್ಲ ಅಂತವ್ರೆ. ಇನ್ನಿಬ್ರು ನಾನ್ ವೆಜ್ ತಿನ್ನಲ್ಲ ಅಂತ ಇದ್ದೀವಿ. ಇವನಂತೂ ಪರ್ಮನೆಂಟಾಗಿ ನಾನ್ ವೆಜ್ ತಿನ್ನಲ್ಲ, ವೆಜ್ಜು. ಇವತ್ತು ನಾನು ವೆಜ್ಜು. ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ಈ ನನ್ನ ಮಕ್ಕಳು ಗೈಸ್ 3 ಜನ ನಾನ್ ವೆಜ್ ಕಡೆ ಹೋದ್ರು, ಇನ್ನಿಬ್ರು ವೆಜ್ ಕಡೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಏನು ತಿನ್ನೋದು ಏನಿಲ್ಲ, ಎಗ್ ರೈಸ್ ಗೋಬಿ ಮಿಕ್ಸ್ ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು ತಿರ್ಗಾ ಮುಚ್ಕೊಂಡು ಅಷ್ಟೇ. ಗೈಸ್ ನಾವಿಲ್ಲಿ ವೆಜ್ ಹೇಳಿದ್ದೀವಿ, ಗೋಬಿ ಮತ್ತು ಫ್ರೈಡ್ ರೈಸು. ಈ ನನ್ನ ಮಕ್ಕಳು 3 ಜನ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಾವ್ರೆ. ಎಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ. ಈಗ ನಾನು ಹೋಗ್ಬಿಟ್ರೆ ಫೋನ್ ಹಿಡ್ಕೊಂಡು ತಿನ್ನೋದೆಲ್ಲ ವೀಡಿಯೋ ಮಾಡ್ಬಿಡಕ್ಕಲ್ಲ ಅಂತಾರೆ. ಸುಮ್ಮನೆ ಹೋಯ್ತಾ ಇದ್ದೀನಿ ನೋಡ್ಕೊಬರವ ಅಂತ ಅಷ್ಟೇ. ಗಾಯ್ಸ್ ಎಲ್ಲರದು ತಿಂದಾಯಿತು. ಈಗ ಎಲ್ಲ ನಮ್ಮ ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ತಿನ್ನೋದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಏನೇ ಗೈಸ್ ಆರಾಮೇಳಗೆ ಹೋಗಿದ್ರೆ ಮಸ್ತಾಗಿರ್ತಿತ್ತು, ಆದರೆ ಆರಾಮೇಳನೇ ಕ್ಲೋಸ್ ಆಗೈತಿ. ಈಗ ಈ ನನ್ನ ಮಗ ಗಾಡಿ ಎತ್ಕೊಯ್ತವನೆ. ಅವರು 3 ಜನ ಆಲ್ರೆಡಿ ಗಾಡಿ ಎತ್ಕೊಂಡು ಈಚೆ ಅವರೇ. ನಾನು ನನ್ನ ಗಾಡಿ ಎತ್ಕೊಂಡು ಈಚೆ ಕಡೆ ಹೋಗದೆ. ಗೈಸ್ ಗಾಡಿ ಎತ್ಕೊಂಡು ಈಚೆ ಕಡೆ ಬಂದು, ಸರಿ ಕಣ ಬಾಯ್ ಬಾಯ್. ಅವನು ಮನೆಗೆ ಹೊರಟ, ಇವರಿಬ್ರು ಮನೆಗೆ ಹೊರಟ್ರು. ಇನ್ನೇನು ನಾನು ನನ್ನ ಗಾಡಿ ಎತ್ಕೊಂಡು ಮನೆಗೆ ಹೊರಡ್ತಾ ಇರೋದೆ. ಈಗ ಗೈಸ್ ಬಾಯ್ ಕಣ, ಬಾಯ್ ಧರ್ಮ ಇಲ್ಲೇ ಇರ್ತೀಯಾ? ನಾನು ಹಿಂಗೆ ಹೋಯ್ತೀನಿ. ಬಾಯ್. ಏನಿಲ್ಲ ಗಾಯ್ಸ್, ನಾನು ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇರೋದೆ. ಆರಾಮೇಳಗಂತ ಬಂದು ಆರಾಮೇಳ ಕ್ಲೋಸ್ ಆಗಿತ್ತು. ಎಲ್ಲೆಲ್ಲಿಗೋ ಹೋಗಿ ಏನೇನೋ ಮಾಡಿ ಏನೇನೋ ಆಗೋಯ್ತು. ಈಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಸರಿ ಬಾಯ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇರೋದೆ ಗಾಯ್ಸ್. ನೋಡೋರಲ್ಲ ಗಾಯ್ಸ್, ಇವತ್ತು ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಜೊತೆ ಹೋಗಿ ಫುಲ್ಲು ಕ್ವಾಟ್ಲೆ ಮಸ್ತಾಗಿತ್ತು ಅಂದ್ಕೊಂಬಿಡಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ಇದೇ ಥರ ಎಲ್ಲ ಎಂಜಾಯ್ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತಾರೆ. ಅವಾಗ ಎಂಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಅಂತ ಗಾಯ್ಸ್ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗಾಯ್ಸ್. ಬಾಯ್.